ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ಮಹೇಶ್ವರಿ ಪ್ರೇಮನ್ ರೂಮಲ್ಲಿ ಅವಳು ಚಿಕ್ಕ ಏಜಿಂದ ರಾಮ್ದು ಎಲ್ಲ ಥಿಂಗ್ಸ್ನ ಕಲೆಕ್ಟ್ ಮಾಡಿಟ್ಟಿರ್ತಾಳಲ್ಲ, ಆ ಒಂದು ಸೂಟ್ ಕೇಸ್ನ ಎತ್ಕೊಂಡು ಬಂದು ಮನೆ ಹಾಲಲ್ಲಿಟ್ಟು ಎಲ್ಲನೂ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತಾ ಇರ್ತಾಳೆ. ಅದರಲ್ಲಿ ರಾಮ್ದು ಹರಿದೋಗಿರೋ ಶೂ, ಅವನ ಹಲ್ಲು ಬಿದ್ದೋಗಿರುತ್ತಲ್ಲ ಅದರಿಂದ ಅವಳು ಉಂಗುರ ಮಾಡಿಸ್ಕೊಂಡಿರ್ತಾಳೆ. ಅದನ್ನೆಲ್ಲ ತೋರಿಸ್ತಾಳೆ. ಅದನ್ನೆಲ್ಲ ತೋರಿಸ್ತಾಳೆ ಈ ಪ್ರೇಮನೇ ನನ್ನ ಮಗನ ಪ್ರೀತಿಸಿದ್ದು, ನನ್ನ ಮಗ ಪ್ರೇಮನ ಯಾವತ್ತೂ ಪ್ರೀತಿಸಿಲ್ಲ ಅಂತ ಹೇಳಿದಾಗ ಮಹೇಶ್ವರಿ ನಂಬಲ್ಲ. ಅದಾದಮೇಲೆ ಅವಳು ಡೈರಿ ತಗೊಳ್ತಾಳೆ. ಅವಳು ಡೈರಿ ತಗೊಂಡು ತೋರಿಸ್ತಾಳೆ. ಡೈರಿ ತಗೊಂಡು ತೋರಿಸ್ಬೇಕಾದ್ರೆ ಪ್ರೇಮ ಹಿಂದೆ ಅಲ್ವನೇ ಡೈರಿ ಅಂತ ಕೇಳಿದಾಗ ಪ್ರೇಮ ಏನೂ ಮಾತಾಡಲ್ಲ. ಅದಾದಮೇಲೆ ಪೂರ್ವಿಗೆ ಹೇಳ್ತಾಳೆ, ಪೂರ್ವಿ ತಗೋ ಈ ಪ್ರೇಮ ಈ ಮಹಾಸ್ವಾಧ್ವಿ ಏನು ಬರೆದಿದ್ದಾಳೆ ಈ ಡೈರಿಲಿ ಓದು ಅಂತ ಹೇಳ್ತಾಳೆ. ಆವಾಗ ಪೂರ್ವಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಲ್ಲಿ ಏನು ಬರೆದಿರ್ತಾಳೆ ಅಂತಂದರೆ ಪ್ರೇಮ, ಈ ನನಗೆ ರಾಮ್ ನನ್ನ ಪ್ರಪಂಚ, ಈ ಚಿಕ್ಕಂದಿನ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ, ರಾಮ್ ಜೊತೆ ಒಟ್ಟಿಗೆ ಇರೋದೇ ನನ್ನ ಆಸೆ, ಅದಕ್ಕೆ ಚಿತ್ರದುರ್ಗದಿಂದ ಒಂದು ಗಂಡು ಬಂದಿತ್ತು, ನನಗೇನೋ ಕಾಯಿಲೆ ಅಂತ ಹೇಳ್ಬಿಟ್ಟು ನಾನು ಓಡಿಸ್ದೆ ಅಂತ ಬರೆದಿರೋದನ್ನೆಲ್ಲ ಓದ್ತಾಳೆ. ಇದನ್ನೆಲ್ಲ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಅದಾದಮೇಲೆ ಇವಳನ್ನ ಕೇಳ್ತಾರೆ ಪ್ರೇಮನ್ನ, ಇದೆಲ್ಲ ನಿಜನಾ ಅಂತ. ಅಷ್ಟರಲ್ಲಿ ಅವ್ರ ಅಪ್ಪ ಸಡನ್ನಾಗಿ ಬರ್ತಾನೆ. ಪ್ರೇಮ ಮತ್ತು ಕಾವ್ಯ ಅವರಪ್ಪ ಅವ್ರ ಮನೆಗೆ ಸಡನ್ನಾಗಿ ಬರ್ತಾನೆ. ಬಂದಿದ್ದು ನೋಡಿ ಏನಾಯಿತು ಏನಕ್ಕೆ ಪ್ರೇಮ ಹೇಳ್ತಿದ್ದಾಳೆ ಅಂತ ಕೇಳಿದಾಗ, ಸತ್ಯ ಬನ್ನಿ ಬಂದ್ರಲ್ಲ ಕರೆಕ್ಟ್ ಟೈಮ್ಗೆ ಬನ್ನಿ, ನಿಮ್ಮ ಮಗಳು ನನ್ನ ಮಗನ ಪ್ರೀತಿಸಿದ್ದು, ನನ್ನ ಮಗ ನಿಮ್ಮ ಮಗಳನ್ನ ಯಾವತ್ತೂ ಪ್ರೀತಿಸಿಲ್ಲ ಅಂತ ಹೇಳಿದಾಗ ಮಹೇಶ್ವರಿ ಏನು ಹೇಳ್ತಿದ್ಯಾ ಅಂತ ಅಂದಾಗ, ತಗೊಳ್ಳಿ ಈ ಡೈರಿ ಓದಿ ಅಂದ್ಬಿಟ್ಟು ಡೈರಿನ ಓದಕ್ಕೆ ಕೊಡ್ತಾಳೆ. ಅವನು ಡೈರಿನ ಓದಿ ಒಂಥರ ಅವನು ಶಾಕ್ ಆಗ್ತಾನೆ. ಅದಾದಮೇಲೆ ಇವಳು ಮಹೇಶ್ವರಿ ಪ್ರೇಮ ಒಪ್ಕೊಳ್ಳಿ, ನಿಜ ಒಪ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಆದರೆ ಅವಳು ನಿಜ ಒಪ್ಕೊಳ್ಳೋಕ್ಕೆ ಅದು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಕಾವ್ಯನೂ ಅಷ್ಟೇ, ಅಕ್ಕ ಹೇಳಕ್ಕ, ಇಲ್ಲ ಅಂದರೆ ನೀವು ನಿಂತ್ಕೊಂಡ್ರೆ ಇವ್ರು ಇದನ್ನೇ ನಿಜ ಅಂತ ಅನ್ಕೊಬಿಡ್ತಾರೆ, ಹೇಳು ಅಂತ ಹೇಳ್ತಾಳೆ. ಇವನ್ನು ಕಲ್ಯಾಣಿನೂ ಅಷ್ಟೇ ಹೇಳು ಅಂತ ಹೇಳ್ತಾಳೆ. ಇವನ್ ಮನೆಯವರೆಲ್ಲ ಹೇಳ್ತಾರೆ ಪ್ರೇಮ ಅವ್ರನ್ನ ಮಾಡಿರಂಗಿಲ್ಲ ಅಂತ ಇವನ್ ಮಹಾದೇವನು ಹೇಳ್ತಾನೆ. ಅದಾದಮೇಲೆ ಇವಳು ಮಹೇಶ್ವರಿ ಹೇಳ್ತಾಳೆ, ಇವಳು ಇವಾಗೆಲ್ಲ ಕೇಳಿದ್ರೆ ಅವಳು ಬಾಯಲ್ಲಿ ಬರೋದೇ ಸುಳ್ಳು ಅಂತ ಅಂದ್ಬಿಟ್ಟು ಪ್ರೇಮನ ಹತ್ರ ಹೋಗ್ಬಿಟ್ಟು ಅವಳು ತಾಳಿ ಕೈಯಲ್ಲಿ ಇಟ್ಕೊಂಡು, ಈ ತಾಳಿ ರಾಮ್ ನಿನ್ಗೆ ಕಟ್ಟಿರೋದಲ್ವ, ಈ ತಾಳಿ ಮೇಲೆ ಆಣೆ ಮಾಡಿ ಹೇಳು ಇದೆಲ್ಲ ನಿಜ ಅಂತ ಹೇಳಿದಾಗ ತಾಳಿನ ಅವಳ ಕೈಗೆ ಕೊಡ್ತಾಳೆ. ತಾಳಿ ಅವಳ ಕೈಯಲ್ಲಿ ಇಟ್ಕೊಂಡು ಪ್ರೇಮ ಜೋರಾಗಿ ಅಳ್ತಿರ್ತಾಳೆ. ಹೇಳ್ತಾಳೆ, ಈ ಡೈರಿ ನಂದೇ, ಆದರೆ ಇದ್ರಲ್ಲಿ ಬರೆದಿರೋದು ನಂದಲ್ಲ ಅಂತ ಹೇಳ್ತಾಳೆ. ಅದಕ್ಕೂ ಮುಂಚೆ ಪ್ರೇಮ ಮನಸ್ಸಲ್ಲಿ ಏನು ಮಾಡ್ತಾಳೆ ಅಂತ ಅಂದರೆ, ಮೊದಲು ಸ್ನೇಹಂದು ಮತ್ತು ಪಂಚಾಯಿತಿ ನಡಿಬೇಕಾದ್ರೆ ಪ್ರೇಮನೇ ಅವಳನ್ನ ಕಿಡ್ನಾಪ್ ಮಾಡಿದ್ದು ಅಂತ ವಾಣಿ ಎಲ್ಲ ಹೇಳಿದಾಗ, ಇನ್ನೇನು ಪ್ರೇಮ ಸತ್ಯ ಒಪ್ಕೋಬೇಕು ಅನ್ನೋ ಟೈಮಲ್ಲಿ ರಾಮ್ ಅವಳನ್ನ ಸಪ್ರೇಟಾಗಿ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಹೇಳಿರ್ತಾನೆ, ನಿನಗೆ ಸತ್ಯ ಒಪ್ಕೊಂಡ್ರೆ ದೊಡ್ಡಮ್ಮ ನಂಬಿಕೆ ಕಳ್ಕೊಳ್ತಾರೆ, ನಿಮ್ಮಪ್ಪ ಬೇಜಾರಾಗ್ತಾರೆ, ಇದೆಲ್ಲ ಬೇಕಾ, ನೀನು ಸತ್ಯ ಒಪ್ಕೋಬೇಡ ಅಂತ ಹೇಳಿದ್ನ ನೆನಪು ಮಾಡ್ಕೊಂಡು ರಾಮ್ ನನ್ನ ಕ್ಷಮಿಸ್ಬಿಡು ರಾಮ್, ನನಗೆ ಸತ್ಯ ಒಪ್ಕೊಳ್ಳೇಬೇಕು, ಸತ್ಯ ಒಪ್ಕೊಳ್ತಾನೆ ಬೇರೆ ದಾರಿ ಇಲ್ಲ. ಆಮೇಲೆ ಅಪ್ಪ ಮತ್ತು ಅತ್ತೆ ಏನು ಬೇಜಾರು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಅದಾದಮೇಲೆ ಕಾವ್ಯ ಅಂತೂ ಏನಾಗ್ತಾಳೋ ಗೊತ್ತಿಲ್ಲ, ನನ್ನಿಂದಾಗಿ ಅವಳ ಜೀವನ ಹಾಳಾಯಿತು ಅಂತ ಗೊತ್ತಾದರೆ ಏನಾಗ್ತಾಳೋ ಗೊತ್ತಿಲ್ಲ ಅಂತ ಇವಳು ಈ ಕಡೆ ಎಲ್ಲನೂ ಯೋಚನೆ ಮಾಡಿ ಈ ಥರ ಡೈರಿಲೇ ನಾ ಬರ್ದಿದ್ದು ನಾನಲ್ಲ ಅಂತ ಹೇಳಿದ್ದು ಕೇಳಿ ಈ ಕಡೆ ಮಹೇಶ್ವರಿ ಫುಲ್ ಶಾಕಾಗಿ ನಿಂತ್ಕೊಳ್ತಾಳೆ. ಅದಾದಮೇಲೆ ಕಲ್ಯಾಣಿ ಇದ್ದವಳು ಗೊತ್ತಾಯ್ತಾ ಮಹೇಶ್ವರಿ ಡೈರಿ ಅವಳಿಗೆ ಮಾತ್ರ ಒಂದು ಮಾತ್ರಕ್ಕೆ ಅವಳೇ ಬರೆದಿರ್ತಾಳ ಅಂತ ಕೇಳ್ತಾಳೆ. ಅದಾದಮೇಲೆ ಅವ್ರ ಅಪ್ಪ ಸತ್ಯನೂ ಅಷ್ಟೇ, ಈಗಲಾದರೂ ನನ್ನ ಮಗಳ ಮೇಲಿರೋ ಅಪನಂಬಿಕೆನ ನಿಮ್ಮ ಮನಸ್ಸಿಂದ ತೆಗ್ದಾಕು ಮಹೇಶ್ವರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪ್ರೇಮ ಇದ್ದವಳು, ಆ ಡೈರಿ ಬರೆದಿದ್ದು ನಾನಲ್ಲ, ಆದರೆ ಆ ಡೈರಿಲಿ ಇರೋದೆಲ್ಲ ನಿಜ, ಆ ಭಾವನೆಗಳೆಲ್ಲ ನಿಜ, ನಾನೇ ರಾಮ್ನ ಪ್ರೀತಿಸಿದ್ದು, ರಾಮ್ ಯಾವತ್ತೂ ನನ್ನ ಪ್ರೀತಿಸಲಿಲ್ಲ ಅಂತ ಹೇಳಿದ್ದು ಕೇಳಿ ಮಹೇಶ್ವರಿ ಫುಲ್ ಶಾಕಾಗಿ, ಏನು ಹೇಳ್ತಿದ್ಯಾ ಪ್ರೇಮ, ನೀನು ಏನು ಹೇಳ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ, ಅಂದರೆ ಅವತ್ತು ದೇವಸ್ಥಾನದಲ್ಲಿ ನೀನು ಆಡಿದ ಮಾತೆಲ್ಲ ಸುಳ್ಳು ಹಾಗಾದರೆ ಅಂತ ಎಲ್ಲ ಕೇಳಿದಾಗ ಹ್ಞೂ ಅಂತ ಹೇಳ್ಬೇಕು. ಅಷ್ಟರಲ್ಲಿ ಅಪ್ಪ ಬಂದು, ಏನು ನಿಜ ಹೇಳು ಮಗಳೇ, ರಾಮನೇ ನಿನ್ನ ಕಿಡ್ನಾಪ್ ಮಾಡಿದ್ದು, ರಾಮೇ ನಿನಗೆ ತಾಳಿ ಕಟ್ಟಿದ್ದು ಅಂತ ನಿಜ ಒಪ್ಕೊ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವಳು ಪ್ರೇಮ ಅವ್ರ ಅಪ್ಪನ ಕಾಲಿಗೆ ಬಿದ್ದು, ಅಪ್ಪ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ ಅಂತ
ಕಾಲಿಗೆ ಬಿದ್ದುಬಿಡ್ತಾಳೆ. ಇದನ್ನು ನೋಡಿದ್ದು ಮಹಾದೇವ ಅವರಮ್ಮ ಕಲ್ಯಾಣಿ ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ. ಅದಾದ್ಮೇಲೆ ಮಹಾದೇವ ಬಂದು ಇಟ್ಕೊಳ್ತಾನೆ. ಅದಾದಮೇಲೆ ನಾಳಿನ ಎಪಿಸೋಡಲ್ಲಿ ಏನಿದೆ ಅಂತಂದರೆ ಮಹೇಶ್ವರಿ ಹೇಳ್ತಾಳೆ, ಅಕ್ಕ ನೀವು ಹೇಳಿದ್ರಲ್ಲ ಪ್ರೇಮಂದೇ ತಪ್ಪು ಅಂತ ನಾನೇನಾದ್ರು ಪ್ರೂವ್ ಮಾಡಿದ್ರೆ ಅವಳನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಇದ್ದವಳು, ಇನ್ನು ಮುಂದೆ ನೀನು ನನ್ನ ಮನೇಲಿ ಇರಬಾರ್ದು, ನೀನು ಇರೋದು ನನಗೆ ಇಷ್ಟ ಇಲ್ಲ, ಮನೆಯಿಂದ ಹೊರಟು ಹೋಗು ಪ್ರೇಮ ಅಂತ ಹೇಳಿದ್ನೇ ಕೇಳಿದ್ದಾಳ. ಮಹೇಶ್ವರಿ ಪ್ರೇಮನ್ನ ದರ ಅಂತ ಹೇಳ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ತಾಳೆ. ಅಷ್ಟರಲ್ಲಿ ರಾಮ್ ಬರ್ತಾನೆ. ರಾಮ್ ಅವಳನ್ನ ತಡೆದು ಹಿಡಿತಾನೆ. ಇದು ನಾಳಿನ ಅಪ್ಡೇಟ್.